ನಮಸ್ಕಾರ, ಬನ್ನಿ ಗೆಳೆಯರೇ, ನಾವು ಇವತ್ತು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ಗಳನ್ನು ನೋಡೋಣ. ಅದನ್ನು ದಟ್ಸ್ ವೈ ಇಂದ ನಾವು ಪ್ರಾರಂಭ ಮಾಡ್ತೀವಿ. ಯಾವುದೇ ಒಂದು ಸೆಂಟೆನ್ಸನ್ನು ಒಂದು ಸೆಂಟೆನ್ಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅದು ಹೆಚ್ಚಾಗಿ ಇಲ್ಲಿ ನಾವು ದಟ್ಸ್ ವೈ ಇಂದ ಸ್ಟಾರ್ಟ್ ಮಾಡಿದೀವಿ. ದಟ್ಸ್ ವೈ ಅಂದ್ರೆ ಏನು? ಕನ್ನಡದಲ್ಲಿ ಅದಕ್ಕಾಗಿ, ಆ ಕಾರಣದಿಂದ ಅಂತ ಹೇಳ್ತೀವಿ. ಆ ಕಾರಣದಿಂದ ನಾನು ಉದಾಹರಣೆಗೆ ಬಸ್ ಲೇಟ್ ಆಯಿತು, ಆ ಕಾರಣದಿಂದ ನಾನು ತಡವಾಗಿ ಬಂದೆ. ಮೇಡಮ್ ಬೈದ್ರು, ಅದಕ್ಕೆ ನಾನು ಡಿಸಪಾಯಿಂಟ್ ಆದೆ. ನಾನು ಸಂತೋಷವಾಗಿದ್ದೀನಿ, ಏನಪ್ಪ ಅಂದ್ರೆ ನಮ್ಮ ಪ್ರೀತಿಗೆ ಪಾತ್ರ ಆದವರು ಏನೋ ಒಳ್ಳೆಯದನ್ನು ಹೇಳಿದರು. ಈ ಥರ ಅದಕ್ಕಾಗಿ ಅಂತ ಹೇಳ್ತೀವಿ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ದಟ್ಸ್ ವೈ ಅಂತ ಬಳಸ್ತೀವಿ. ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ದಟ್ಸ್ ವೈ ಅಂತ ಬಳಸ್ತೀವಿ. ದಟ್ಸ್ ವೈ ಅಂದರೆ ಕನ್ನಡದಲ್ಲಿ ಅದಕ್ಕಾಗಿ ಅಂತ ಅರ್ಥ. ನೋಡೋಣ, ಅದಕ್ಕಾಗಿ ಬಳಸ್ಕೊಂಡು ಕೆಲವೊಂದು ಸೆಂಟೆನ್ಸ್ಗಳನ್ನು ನೋಡೋಣ. ದಟ್ಸ್ ವೈ ಐ ಆಮ್ ಲೇಟ್, ಅದಕ್ಕಾಗಿ ನಾನು ತಡವಾಗಿ ಬಂದೆ. ಎದಕ್ಕೆ? ಇಲ್ಲಿ ಕಾರಣ ಬೇರೆ ಬೇರೆ ಇರ್ಬೋದು. ಕಾರಣ ಬಸ್ ಲೇಟ್ ಇರ್ಬೋದು, ಅಥವಾ ಏನು ಮಳೆ ಬಂದಿರ್ಬೋದು, ಏನಾದರೂ ಆಗಿರ್ಬೋದು. ಆದರೆ ಅದನ್ನು ಒಂದ್ಸರಿ ಹೇಳಿರ್ತೀವಿ, ಇನ್ನೊಂದ್ಸರಿ ಆ ಕಾರಣಕ್ಕಾಗಿ ಅಂತ ಹೇಳಬೇಕಾಗಿತ್ತಂದ್ರೆ ಅಥವಾ ಅದಕ್ಕಾಗಿ ಹೇಳಬೇಕಾಗಿತ್ತಂದ್ರೆ ದಟ್ಸ್ ವೈ ಅಂತ ಬಳಸ್ತೀವಿ. ಇನ್ನೂ ಒಂದು ಸೆಂಟೆನ್ಸ್ ಅನ್ನು ನೋಡೋಣ. ದಟ್ಸ್ ವೈ ಶಿ ಈಸ್ ಹ್ಯಾಪಿ, ಆಕೆ ಅದಕ್ಕಾಗಿ ಸಂತೋಷವಾಗಿದ್ದಾಳೆ. ಅದಕ್ಕಾಗಿ ಆಕೆ ಸಂತೋಷವಾಗಿದ್ದಾಳೆ. ಏನಕ್ಕಾಗಿ? ನಮಗೆ ಗೊತ್ತಿಲ್ಲದ ರೀಸನ್ ಏನೇ ಇರ್ಬೋದು. ಆಕೆ ಒಳ್ಳೆ ರಿಸಲ್ಟ್ ಬಂದಿರ್ಬೋದು, ಆಕೆ ತಂದೆ ತಾಯಿ ಸಂತೋಷದ ವಿಚಾರವನ್ನು ಏನಾದರೂ ಹೇಳಿರ್ಬೋದು, ಅಥವಾ ರೀಸನ್ಸ್ ಬೇರೆ ಬೇರೆ ಇರ್ತದೆ. ಹಾಗಾಗಿ ಆಕೆ ಸಂತೋಷವಾಗಿದ್ದಾಳೆ. ದಟ್ಸ್ ವೈ ವಿ ನೀಡ್ ಹೆಲ್ಪ್. ನಮಗೀಗ ಇಂಗ್ಲೀಷ್ ಬರೋಂಗಿಲ್ಲ, ಅದಕ್ಕಾಗಿ ಕೆಲವೊಬ್ರು ಇಂಗ್ಲೀಷ್ ಬರಲ್ಲ, ಈಗ ಕಲಿತಾ ಇರ್ತೀವಿ. ಅದಕ್ಕಾಗಿ ದಟ್ಸ್ ವೈ ವಿ ನೀಡ್ ಹೆಲ್ಪ್. ಯಾವುದಕ್ಕಾಗಿ ಬೇಕು? ದಟ್ಸ್ ವೈ ವಿ ನೀಡ್ ಹೆಲ್ಪ್, ಇಂಗ್ಲೀಷ್ ಕಲಿಯೋದಕ್ಕಾಗಿ, ಅದಕ್ಕಾಗಿ, ಇಂಗ್ಲೀಷ್ಗಾಗಿ ಅಂತಂದಾಗ ದಟ್ಸ್ ವೈ ಇಂಗ್ಲೀಷ್ ಕಲಿಯೋಕ್ಕಾಗಿ, ಟು ಲರ್ನ್ ಇಂಗ್ಲೀಷ್ ದಟ್ಸ್ ವೈ ವಿ ನೀಡ್ ಹೆಲ್ಪ್. ಇಂಗ್ಲೀಷ್ನ ಕಲಿಯೋದಕ್ಕಾಗಿ ನಮಗೆ ಬೇಕು ಅಂತೇಳಿ ಅಂತ ಹೇಳಿ ನಾವು ನೋಡ್ಬೋದಾಗಿದೆ. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ. ದಟ್ಸ್ ವೈ ದೇ ಲೆಫ್ಟ್ ಅರ್ಲಿ. ಏನು ಮಳೆ ಬರುವ ಸಂದರ್ಭ ಇದೆ. ಮೇ ಬಿ ರೈನ್ ಡ್ಯೂ ಟು ರೈನ್ ದೇ ಮೇ ಲೆಫ್ಟ್ ಅರ್ಲಿ. ಅವ್ರು ಮಳೆಯ ಕಾರಣಕ್ಕಾಗಿ, ಮಳೆಯ ಬರಬಹುದೆಂಬ ಕಾರಣಕ್ಕಾಗಿ ಅವರು ಮೊದಲೇ ಹೋಗಿರ್ಬೋದು, ಬೇಗನೆ ಹೊರಟರು ಅಂಥೇಳಿ ಅರ್ಥ. ಅಥವಾ ಮಿನಿಸ್ಟರ್ ಬರ್ತಾನನ್ನ ಕಾರಣಕ್ಕೆ ಬೇಗ ಹೊರಟಿರ್ಬೋದು. ದಟ್ಸ್ ವೈ ದೇ ವೆಂಟ್, ದಟ್ಸ್ ವೈ ದೇ ಲೆಫ್ಟ್ ಅರ್ಲಿ. ಅರ್ಲಿ ಅಂದರೆ ಮುಂಚಿತವಾಗಿ ಅಂತ ಅರ್ಥ. ಇನ್ನೂ ಒಂದು ಸೆಂಟೆನ್ಸ್ ಇದೆ. ದಟ್ಸ್ ವೈ ಹಿ ಕಾಲ್ಡ್ ಮೀ, ಆ ಕಾರಣಕ್ಕಾಗಿ ನನಗೆ ಅವನು ಕಾಲ್ ಮಾಡಿದ. ರೆಗ್ಯುಲರ್ ಆಗಿ ಮಾಡಲ್ಲ, ರೆಗ್ಯುಲರ್ ಆಗಿ ಕೆಲವೊಬ್ರು ಮಾಡ್ತಾ ಇರ್ತಾರೆ, ಕೆಲವೊಬ್ರು ಅವಶ್ಯಕತೆ ಇದ್ದಾಗ ಕೆಲಸ ಮಾಡ್ತಿರ್ತಾರೆ ಅಥವಾ ಕರೆ ಮಾಡ್ತಿರ್ತಾರೆ. ಅದಕ್ಕೆ ದಟ್ಸ್ ವೈ ಹಿ ಕಾಲ್ಡ್ ಮೀ, ಅವನಿಗೆ ಬೇಕಾಗ್ಯದ, ಕೆಲಸಕ್ಕೆ ಬೇಕಾಗ್ಯದ, ಅದಕ್ಕೆ ಕಾಲ್ ಮಾಡ್ಯಾನ. ಅದಕ್ಕಾಗಿ ದಟ್ಸ್ ವೈ ಹಿ ಕಾಲ್ಡ್ ಮೀ, ಅದಕ್ಕಾಗಿ ಅವನು ಫೋನ್ ಮಾಡ್ಯಾನ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ದಟ್ಸ್ ವೈ ಹಿ ಕಾಲ್ಡ್ ಅಂತ ಹೇಳ್ತೀವಲ್ಲ, ದಟ್ಸ್ ವೈ ಶಿ ಕಾಲ್ಡ್ ಅಂತಲೇ ಹೇಳ್ಬೋದು. ಓಕೆ, ದಟ್ಸ್ ವೈ ಯು ಆರ್ ಟಯರ್ಡ್. ನೀವು ತುಂಬ ಓದಿದಿರ ಅಥವಾ ತುಂಬ ಕೆಲಸ ಮಾಡಿರ್ತೀರ, ಅದಕ್ಕಾಗಿ ನೀವು ದಣದಿರ್ತೀರ. ಏನಕ್ಕಾಗಿ ದಣದಿರ್ತೀರ? ದಟ್ಸ್ ವೈ ಯು ಆರ್ ಟಯರ್ಡ್. ಏನೋ ಕೆಲಸ ಮಾಡಿರ್ತೀರ ಅಂತ ಸಂದರ್ಭದಲ್ಲಿ ಇದನ್ನು ಹೇಳ್ಬೇಕಾಗುತ್ತೆ. ದಟ್ಸ್ ವೈ ಯು ಆರ್ ಟಯರ್ಡ್, ಅದಕ್ಕಾಗಿ ನೀನು ಸುಸ್ತಾಗಿದೆಯಾ ಅಂಥೇಳಿ ಹೇಳ್ಬೋದು. ದಟ್ಸ್ ವೈ ದಿ ಶಾಪ್ ಈಸ್ ಕ್ಲೋಸ್ಡ್. ದಟ್ಸ್ ವೈ ಅಂದರೆ ದ ಸ್ಟ್ರೈಕ್, ಡ್ಯೂ ಟು ಸ್ಟ್ರೈಕ್, ಅಥವಾ ಯಾವುದೊಂದು ಕಾರಣ ಇರುತ್ತೆ, ದಟ್ಸ್ ವೈ ಅಂತ ಹೇಳ್ತೀವಿ. ಆ ಸ್ಟ್ರೈಕ್ ಇರ್ತದ ಅಥವಾ ಅಲ್ಲಿ ಏನೋ ಒಂದು ಜಗಳ ಆಗಿರ್ತದ. ದಟ್ಸ್ ವೈ ದ ಶಾಪ್ ಈಸ್ ಕ್ಲೋಸ್ಡ್, ಅದಕ್ಕಾಗಿ ಅಂಗಡಿ ಮುಚ್ಚಿದೆ ಅಂತ ಹೇಳಬೇಕಾಗಿತ್ತಂದ್ರೆ ದಟ್ಸ್ ವೈ ದ ಶಾಪ್ ಈಸ್ ಕ್ಲೋಸ್ಡ್ ಅಂತ ಹೇಳ್ತೀವಿ. ಇನ್ನೊಂದು ಸೆಂಟೆನ್ಸ್ ಬರುತ್ತೆ, ಭಾಳ ಇಂಟ್ರೆಸ್ಟಿಂಗ್ ಸೆಂಟೆನ್ಸ್. ದಟ್ಸ್ ವೈ ಐ ಲೈಕ್ ದಿಸ್ ಪ್ಲೇಸ್. ಈ ಕಾರಣಕ್ಕಾಗಿಯೇ ನಾನು ಈ ಪ್ಲೇಸನ್ನು ಇಷ್ಟಪಡ್ತೀನಿ. ಏನಕ್ಕೆ? ಅಲ್ಲಿ ಕೋಲ್ಡ್ ಇರ್ಬೋದು. ಕಾಶ್ಮೀರ ಕೆಲವು ಜನ ತುಂಬ ಬರ್ಫ್ ಇರುತ್ತೆ, ಸ್ನೋ, ದೇರ್ ವಿಲ್ ಬಿ ಎ ಸ್ನೋ ಎವ್ರಿವೇರ್. ದಟ್ಸ್ ವೈ ದ ಪೀಪಲ್ ಲೈಕ್ ಕಾಶ್ಮೀರ್ ಆ್ಯಂಡ್ ಜಮ್ಮು ಆ್ಯಂಡ್ ಅದರ್ ಪ್ಲೇಸಸ್. ಐ ಲೈಕ್ ದಿಸ್ ಪ್ಲೇಸ್, ದಟ್ಸ್ ವೈ ಐ ಲೈಕ್ ದಿಸ್ ಪ್ಲೇಸ್. ನೆಕ್ಸ್ಟ್ ಬರುತ್ತೆ, ದಟ್ಸ್ ವೈ ವಿ ವೆಂಟ್ ದೇರ್. ಆ ಕಾರಣಕ್ಕಾಗಿ ನಾವು ಅಲ್ಲಿಗೆ ಹೋದಿವಿ, ಇಲ್ಲಿ ಸರಿ ಇಲ್ಲ ಅಂತೇಳಿ ಅಲ್ಲಿಗೆ ಹೋದಿವಿ. ದಟ್ಸ್ ವೈ ವಿ ವೆಂಟ್ ದೇರ್, ಅದಕ್ಕಾಗಿ ನಾವು ಅಲ್ಲಿಗೆ ಹೋದಿವಿ ಅಂತೇಳಿ ಅರ್ಥ. ದಟ್ಸ್ ವೈ ವಿ ವೆಂಟ್ ದೇರ್, 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 ಅದಕ್ಕಾಗಿ ನಾವು ಅಲ್ಲಿಗೆ ಹೋದ್ವಿ ಅಂತೇಳಿ ಅರ್ಥ ಬರುತ್ತೆ. ದಟ್ಸ್ ವೈ ವಿ ವೆಂಟ್ ದೇರ್. ಇನ್ನೂ ಒಂದಿಷ್ಟು ಸೆಂಟೆನ್ಸ್ ನೋಡೋದಾಯ್ತು ಅಂತಂದರೆ ಇನ್ನೂ ಒಂದಿದೆ. ದಟ್ಸ್ ವೈ ಈಸ್ ಅಪ್ಸೆಟ್, ಅದಕ್ಕಾಗಿ ಅವನು ಬೇಸರವಾಗಿದ್ದಾನೆ. ಯಾರೊಬ್ಬರು
ತುಂಬ ದಿನದವರೆಗೂ ಜೊತೆಗಿರ್ತಾರೆ ಆದರೆ ಬಿಟ್ಟು ಹೋಗ್ತಾರೆ ಅಂತ ಹೇಳ್ಕೊಳ್ರಿ. ಇದು ಕ್ಲಾಸ್ಮೇಟ್ಸ್ ಆಗಿರ್ಬೋದು, ಫೇರ್ವೆಲ್ ಪಾರ್ಟಿ ಅಂತ ಸಂದರ್ಭದಲ್ಲಿ ದಟ್ಸ್ ವೈ ಈಸ್ ಅಪ್ಸೆಟ್. ಅವರು ನಮ್ಮನ್ನು ದೂರ ಮಾಡ್ಕೊಳ್ತಿದ್ದಾರೆ ಅಥವಾ ನಾವು ಅವರಿಂದ ದೂರ ಆಗ್ತಿದ್ದೀವಿ, ಅದಕ್ಕೆ ಬೇಸರಗೊಂಡಿದ್ದೇವೆ. ದಟ್ಸ್ ವೈ ಈಸ್ ಅಪ್ಸೆಟ್. ಅಪ್ಸೆಟ್ ಅಂದ್ರೆ ಏನು? ದುಃಖ ಆಗೋದು, ಫೀಲ್ ಆಗೋದು, ಬ್ಯಾಡ್, ಒಂಥರ ಕೆಟ್ಟದಾಗಿ ಫೀಲ್ ಆಗೋದು ಅಂಥೇಳಿ ಅರ್ಥ, ನೋವಿನಿಂದ ಫೀಲ್ ಆಗೋದು. ನೆಕ್ಸ್ಟ್ ಬರುತ್ತೆ ದಟ್ಸ್ ವೈ ಯು ನೀಡ್ ಟು ಸ್ಟಡಿ. ಯು ನೀಡ್ ಟು ಸ್ಟಡಿ. ಅದಕ್ಕೆ ಎದಕ್ಕಾಗಿ ಓದಬೇಕು? ಜಾಬಿಗಾಗಿ ಓದಬೇಕು. ದಟ್ಸ್ ವೈ ಯು ನೀಡ್ ಟು ಸ್ಟಡಿ. ಇಂಗ್ಲೀಷ್ ಮಾತಾಡ್ಬೇಕಾ ನೀವೇನು ಮಾಡ್ಬೇಕಾಗ್ಯದ? ಕಷ್ಟಪಡ್ಬೇಕಾಗಿದೆ. ಇಂಗ್ಲೀಷ್ ಮಾತಾಡ್ಬೇಕಾಗಿತ್ತಂದರೆ ಯು ನೀಡ್ ಟು ಸ್ಟಡಿ, ಯು ನೀಡ್ ಟು ಸ್ಪೀಕ್, ಯು ನೀಡ್ ಟು ಲರ್ನ್, ಯು ನೀಡ್ ಟು ಲರ್ನ್ ದ ನ್ಯೂ ಸ್ಕಿಲ್ಸ್. ಹೊಸ ಕೌಶಲ್ಯವನ್ನು ಕಲಿಬೇಕು ಅಂತ ಹೇಳಬೇಕಾಗಿತ್ತಂದ್ರೆ ದಟ್ಸ್ ವೈ ಅಂತೇಳಿ ನಾವು ಬಳಸ್ತೀವಿ. ಇನ್ನೂ ಒಂದು ಸೆಂಟೆನ್ಸ್ ಬರುತ್ತೆ, ದಟ್ಸ್ ವೈ ದೇ ಆರ್ ಕಮ್ಮಿಂಗ್. ಅದಕ್ಕಾಗಿ ಅವರು ಬರ್ತಿದ್ದಾರೆ. ಎದಕ್ಕಾಗಿ? ನಿಮ್ಮನ್ನು ಮಾತಾಡ್ಸೋಕ್ಕಾಗಿ ಬರ್ತಿದ್ದಾರೆ, ನಿಮ್ಮನ್ನು ನೋಡುವುದಕ್ಕಾಗಿ ಬರ್ತಿದ್ದಾರೆ. ದಟ್ಸ್ ವೈ ದೇ ಆರ್ ಕಮ್ಮಿಂಗ್. ಅವರು ನೋಡೋದಕ್ಕಾಗಿ ಬರ್ಬೋದು, ಮಾತನಾಡ್ಸೋಕ್ಕಾದ್ರೂ ಬರ್ಬೋದು. ದಟ್ ಆರ್ ರೀಸನ್ಸ್. ದಟ್ಸ್ ವೈ ದೇ ಆರ್ ಕಮ್ಮಿಂಗ್.